ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕ, ದೇಶ ಕಾಯೋ ಸೈನಿಕ. ದೇಶಕ್ಕೋಸ್ಕರ ಪ್ರಾಣ ಕೊಟ್ಟರೆ ಸೈನಿಕ, ಅವರ ಮನೆಯವರಿಗೆ ಸಹಾಯ ಮಾಡಬೇಕು ಒಬ್ಬೊಬ್ಬರು ನಾಯಕ. ಆಗಲೇ ಅವರ ಅಪ್ಪ ಅಮ್ಮನಿಗೆ ಸಾರ್ಥಕ. ಇನ್ನೊಬ್ಬ ಮಗ ಇದ್ದರೆ ದೇಶ ಕಾಯೋಕ್ಕೆ ಕಳಿಸ್ತಾರೆ ನನ್ನ ಮಗ ಸೈನಿಕ. ಸ್ನೇಹಿತರೆ, ನೀವು ಅನ್ಕೋಬೋದು ಸಂಬಳ ಬರಲ್ಲ ಅಂತ. ಸಂಬಳ ಬರೋದು ಅವ್ರ ಹೆಂಡತಿ ಮಕ್ಕಳಿಗೆ. ದೇಶಕ್ಕೋಸ್ಕರ ಪ್ರಾಣ ಕೊಟ್ಟಾಗ ಗೌರ್ಮೆಂಟಿಂದ ಸೌಲಭ್ಯ ಬರೋದು ಅವ್ರ ಹೆಂಡತಿ ಮಕ್ಕಳಿಗೆ. ಚಿಕ್ಕದ್ರಿಂದ ಸಾಕಿ ಸಲಿಗೆ ಬೆಳೆಸಿ ಸೈನಿಕನಾಗಬೇಕು ಅಂತ ಅವರ ಅಪ್ಪ ಅಮ್ಮ ಕನಸನ್ನು ನನಸು ಮಾಡುತ್ತಾರಲ್ಲ, ಅಂತ್ಯದಲ್ಲಿ ಅವ್ರ ಮಕ್ಕಳು ದೇಶಕ್ಕೋಸ್ಕರ ಪ್ರಾಣ ಕೊಟ್ಟಾಗ ಅವರ ಅಪ್ಪ ಅಮ್ಮ ಎಷ್ಟು ಬೇಜಾರಿರ್ತಾರೆ ಅಂತ ಒಂದು ಸತಿ ನೀವು ಅರ್ಥ ಮಾಡ್ಕೊಳ್ಳಿ. ಅದಕ್ಕೋಸ್ಕರ ಹೇಳ್ತಾ ಇದ್ದೀವಿ, ನಮ್ಮ ದೇಶದ ಜನರು 1 ರೂಪಾಯಿ ಕೊಟ್ಟರೆ ಸಾಕು, ಆಗ ಅವರ ಅಪ್ಪ ಅಮ್ಮನಿಗೆ ಸಾರ್ಥಕ. ಇಷ್ಟು ದಿವಸ ನಮ್ಮನ್ನು ನನ್ನ ಮಗ ನೋಡ್ಕೋತಿದ್ದ, ನನ್ನ ಮಗ ಹೋದ್ಮೇಲೆ ಯಾರು ನೋಡ್ಕೋತಾರೆ ಅಂತ ತಿಳ್ಕೊತಿದ್ರು. ಆಗ ನಮ್ಮ ದೇಶದ ಜನರು ನೋಡ್ಕೊಂಡ್ರೆ ಅವ್ರಿಗೂ ಒಂದು ಖುಷಿ ಆಗುತ್ತೆ. ಎಷ್ಟು ದಿವಸ ನನ್ನ ಮಗ ನಮ್ಮನ್ನು ನೋಡ್ಕೋತಿದ್ರು, ನನ್ನ ಮಗ ಇಲ್ಲ ಅಂದಮೇಲೆ ನಮ್ಮ ದೇಶದ ಜನರು ನಮ್ಮನ್ನು ನೋಡ್ಕೋತಾರೆ ಅಂತ ಅವ್ರಿಗೂ ಭಾರಿ ಖುಷಿಯಾಗುತ್ತೆ. ಅವರ ಅಪ್ಪ ಅಮ್ಮನಿಗೆ ಭಾರಿ ಖುಷಿಯಾಗುತ್ತೆ. ಒಂದು ಸತಿ ಯೋಚನೆ ಮಾಡಿ ಸ್ನೇಹಿತರೆ, ನಮ್ಮ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟಾಗ ಸೈನಿಕರಿಗೆ ನಿಮ್ಮಂಥವ್ರು 1 ರೂಪಾಯಿ ಕೊಟ್ಟರೆ ಅವರ ಅಪ್ಪ ಅಮ್ಮನಿಗೆ ಸಾರ್ಥಕ ಆಗುತ್ತೆ. 30 ರೂಪಾಯಿ ರೀಚಾರ್ಜ್ ಮಾಡಿಸಿದ್ರೆ 2 ರೂಪಾಯಿ ಕಟ್ಟಾಗುತ್ತೆ. ನಾವು ನೈಟ್ ಹೊತ್ತೋ ಡೇ ಹೊತ್ತೋ ಒಬ್ಬೊಬ್ಬರಿಗೆ ಹೋಗ್ಬೇಕಾದ್ರೆ ಯಾರಾದರೂ ನಮ್ಮ ಚಾಕು ತೋರಿಸಿದ್ರೆ 25,000 30,000 ರೂಪಾಯಿ ಮೊಬೈಲೇ ಕೊಡ್ತೀವಿ, ಜೋಬಲ್ಲಿರೋ ದುಡ್ಡು ಕೊಡ್ತೀವಿ, ಕೊನೆಗೆ ನಮ್ಮ ಪ್ರಾಣ ಉಳಿಸ್ಕೊಂಡ್ಬಿಡ್ತೀವಿ. ಅಂತ್ಯದರಲ್ಲಿ ನಮ್ಮ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟ ಆ ಸೈನಿಕರಿಗೆ ನಾವು ಏನು ಮಾಡಬೇಕು ನೀವೇ ಹೇಳಿ.